ಸ್ನೇಹಿತರೆ, ಟೆಕ್ ಇನ್ಫೋ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹುಡುಗನೊಬ್ಬನ ಕಂಕುಳಲ್ಲಿ ದೊಡ್ಡ ಕುರು ಎದ್ದಿತ್ತು. ಕಬ್ಬಿಣದ ಸಲಾಕೆಯನ್ನು ಕಾಯಿಸಿ ಅದರಿಂದ ಕುರುವನ್ನು ಸುಟ್ಟು ತೆಗೆಯುವುದು ಆ ಊರಿನ ವೈದ್ಯ ಪದ್ಧತಿ. ಆ ಹುಡುಗನನ್ನು ಅಲ್ಲಿಗೆ ಕರೆತಂದರು. ವೈದ್ಯ ಸಲಾಕೆಯನ್ನು ಕಾಯಿಸಿದ. ಆದರೆ ಈ ಪುಟ್ಟ ಹುಡುಗನಿಗೆ ಹೇಗೆ ತಾನೇ ನಾನು ಬರೆ ಹಾಕಲಿ ಎಂದು ಆ ವೈದ್ಯ ಹಿಂಜರಿದ. ಆಗ ಆ ಬಾಲಕ ಆ ಸಲಾಕೆಯನ್ನು ತಾನೇ ಕಸಿದುಕೊಂಡು ತನ್ನ ಕುರುವನ್ನು ಸುಟ್ಟುಕೊಂಡ. ಸುತ್ತಮುತ್ತಲಿನ ಮಂದಿ ಚೀರಿದರು. ಆದರೆ ಹುಡುಗನ ಮುಖದಲ್ಲಿ ನೋವಿನ ಛಾಯೆಯೇ ಇರಲಿಲ್ಲ. ಅಬ್ಬಾ, ಎಂಥ ಸಹನಾಶಕ್ತಿ ಈ ಹುಡುಗನದ್ದು ಎಂದು ಜನ ನಿಬ್ಬೆರಗಾಗಿ ನೋಡ್ತಾ ಇದ್ದರು. ಆ ಹುಡುಗನನ್ನೇ ಮುಂದೆ ದೇಶದ ಜನ ಪ್ರೀತಿಯಿಂದ ಹೆಮ್ಮೆಯಿಂದ ಉಕ್ಕಿನ ಮನುಷ್ಯ ಅಂತಲೇ ಕರೆದರು. ಹೌದು, ಆ ಬಾಲಕನೇ ಉಕ್ಕಿನ ಮನುಷ್ಯ ಸರ್ದಾರ್ ವಲ್ಲಭಭಾಯಿ ಪಟೇಲ್. 1875 ಅಕ್ಟೋಬರ್ 31 ಗುಜರಾತಿನ ಕರಮಸದ್ ಎಂಬ ಹಳ್ಳಿಯಲ್ಲಿ ಪಟೇಲರ ಜನನವಾಗಿತ್ತು. ಸೇವೆ ಮತ್ತು ಅನ್ಯಾಯದ ವಿರುದ್ಧ ಸಿಡಿದು ನಿಲ್ಲುವ ಪ್ರವೃತ್ತಿ ಪಟೇಲರಿಗೆ ಜನ್ಮಜಾತವಾಗಿ ಬಂದಿತ್ತು. ಬ್ಯಾರಿಸ್ಟರ್ ಆಗಬೇಕೆಂಬ ಕನಸನ್ನು ಕಂಡಿದ್ದ ಪಟೇಲರು ಇಂಗ್ಲೆಂಡಿಗೆ ಹೋಗಿ ಓದುವಷ್ಟು ಅನುಕೂಲ ಇರಲಿಲ್ಲ. ಆ ಕನಸನ್ನು ಜೀವಂತವಾಗಿರಿಸಿಕೊಂಡೇ ವಕೀಲ ವೃತ್ತಿಯನ್ನು ಪ್ರಾರಂಭಿಸಿದರು. ತಮ್ಮ ಜಾಣ್ಮೆಯಿಂದಾಗಿ ಬಹಳ ಬೇಗ ಪ್ರಸಿದ್ಧ ವಕೀಲರೆಂದು ಜನ ಗುರುತಿಸುವಂತಾಯಿತು. ತನ್ನ ಬ್ಯಾರಿಸ್ಟರ್ ಕನಸನ್ನು ನನಸು ಮಾಡುವುದಕ್ಕಾಗಿ ಸಂಪನ್ಮೂಲಗಳ ಸಂಗ್ರಹ ಮಾಡಿಕೊಂಡರು. ಜೊತೆಗೆ ಅಧ್ಯಯನವೂ ಕೂಡ ಭರದಿಂದ ಸಾಗಿತ್ತು. 17 ಕಿಲೋಮೀಟರ್ ದೂರದ ಗ್ರಂಥ ಭಂಡಾರಕ್ಕೆ ನಡೆದೇ ಹೋಗುತ್ತಿದ್ದರು. ಪರಿಣಾಮ ಬ್ಯಾರಿಸ್ಟರ್ ಪರೀಕ್ಷೆಯಲ್ಲಿ ಮೊದಲ ಸ್ಥಾನ ಪಡೆದರು. ಅಲ್ಪ ಸಮಯದಲ್ಲೇ ಅವರ ಕೀರ್ತಿ ಪ್ರಭಾವ ಸಹಜವಾಗಿ ಶ್ರೀಮಂತಿಕೆಯೂ ಬೆಳೆಯಿತು. ಆಗಿನ ಕಾಲದ ಅಹಮದಾಬಾದಿನ ಅತಿ ದೊಡ್ಡ ಬ್ಯಾರಿಸ್ಟರ್ ಎನಿಸಿಕೊಂಡರು. ಸಾವಿರದ 1917ರಲ್ಲಿ ಗುಜರಾತಿನಲ್ಲಿ ಅತಿವೃಷ್ಟಿಯಾಗಿ ಬೆಳೆಗಳು ಹಾಳಾಗಿ ರೈತರು ಕಂಗಾಲಾದರು. ಇಂತಹ ಸಮಯದಲ್ಲಿಯೂ ಕೂಡ ಬ್ರಿಟಿಷ್ ಸರ್ಕಾರ ಕಂದಾಯದ ಹಣದಲ್ಲಿ 1 ಕಾಸೂ ಬಿಡದೇ ಕೊಡಬೇಕೆಂದು ತಾಕೀತು ಮಾಡಿತು. ಇದರ ವಿರುದ್ಧ ಹೋರಾಟದ ಜವಾಬ್ದಾರಿಯನ್ನು ಹೊತ್ತ ಪಟೇಲರು ಜನರಲ್ಲಿ ಧೈರ್ಯ ತುಂಬುತ್ತಾ ಸಾಗಿದರು. ಪಟೇಲರ ಮಾತಿಗಾಗಿ ಪ್ರಾಣ ಕೊಡುವಷ್ಟು ರೈತರು ಮಾನಸಿಕವಾಗಿ ಗಟ್ಟಿಯಾದರು. ಇದರಿಂದ ಬ್ರಿಟಿಷ್ ಸರ್ಕಾರಕ್ಕೆ ಬೆನ್ನು ಬಾಗಿಸದೆ ವಿಧಿಯಿರಲಿಲ್ಲ. 1920ರಲ್ಲಿ ಅಖಿಲ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಇಂಗ್ಲಿಷರ ವಿರುದ್ಧ ಅಸಹಕಾರ ಚಳುವಳಿ ಸ್ವೀಕರಿಸಿದಾಗ ಪಟೇಲರು ಬ್ಯಾರಿಸ್ಟರ್ ವೃತ್ತಿಗೆ ತಿಲಾಂಜಲಿ ಇಟ್ಟು ನೇರವಾಗಿ ಚಳುವಳಿಗೆ ಧುಮುಕಿದರು. ಬಾಲ್ಯದಲ್ಲಿಯೇ ದೇಶಭಕ್ತಿಯ ಶಿಕ್ಷಣ ಮಕ್ಕಳಿಗೆ ಸಿಗಬೇಕೆಂಬ ಹಂಬಲದಿಂದ ಲಕ್ಷಾಂತರ ರೂಪಾಯಿಗಳನ್ನು ಸಮಾಜದಿಂದ ಸಂಗ್ರಹಿಸಿ ಗುಜರಾತ್ ವಿದ್ಯಾಪೀಠ ಎಂಬ ಶಿಕ್ಷಣ ಸಂಸ್ಥೆಯನ್ನು ಆರಂಭಿಸಿದರು. ಇದರಿಂದಾಗಿ ಬ್ರಿಟಿಷರೇ ನಡೆಸ್ತಾ ಇರತಕ್ಕಂತಹ ಸರ್ಕಾರಿ ಶಾಲೆಗಳಿಗೆ ಹೋಗುವ ಮಕ್ಕಳ ಸಂಖ್ಯೆ ಕ್ರಮೇಣ ಕಡಿಮೆ ಆಯಿತು. ಮುಂದೆ 1922ರಲ್ಲಿ ಬೋರಾಸದ್ ತಾಲೂಕಿನಲ್ಲಿ ದರೋಡೆಕೋರರ ಹಾವಳಿ ಹೆಚ್ಚಾದಾಗ ಗ್ರಾಮಗಳ ಯುವಕರನ್ನೇ ಸೇರಿಸಿ ಸ್ವಯಂ ಸೇವಕರ ಕಾವಲು ಪಡೆಯನ್ನು ಕಟ್ಟಿದರು. ಅವರಿಗೆ ತರಬೇತಿಯನ್ನು ಕೂಡ ನೀಡಿದರು. ಊರಿನ ಯುವಕರೇ ದಂಡಧಾರಿಗಳಾಗಿ ಕಾವಲಿಗೆ ನಿಲ್ಲುತ್ತಲೇ ಡಕಾಯಿತರು ಅಲ್ಲಿಂದ ಕಾಲ್ಕಿತ್ತರು. ಆಗ ಪಟೇಲರು ಬ್ರಿಟಿಷರಿಗೆ, ನಮ್ಮ ರಕ್ಷಣೆ ನಾವೇ ಮಾಡಿಕೊಳ್ಳುತ್ತೇವೆ, ನಿಮ್ಮ ಪೊಲೀಸರು ನಮಗೆ ಬೇಕಾಗಿಲ್ಲ ಮತ್ತು ಅವರಿಗಾಗಿ ಹೊಸ ತೆರಿಗೆಯನ್ನು ಕೂಡ ನಾವು ಕೊಡುವುದಿಲ್ಲ ಎಂದು ಸವಾಲು ಹಾಕಿದರು. 1923ರಲ್ಲಿ ನಾಗ್ಪುರದಲ್ಲಿ ಬ್ರಿಟಿಷ್ ಅಧಿಕಾರಿಗಳು ವಾಸಿಸುತ್ತಿದ್ದ ಬೀದಿಗೆ ಯಾರೂ ತ್ರಿವರ್ಣ ಧ್ವಜದೊಂದಿಗೆ ಬರಬಾರದು ಎಂಬ ಆಜ್ಞೆ ಇತ್ತು. ಇದರಿಂದ ಕುಪಿತರಾದ ಜನರು ಪಟೇಲರ ಮಾರ್ಗದರ್ಶನ ಕೋರಿದರು. ಪಟೇಲರು ಬರುತ್ತಲೇ ಹೋರಾಟಕ್ಕೆ ಕಳೆ ಎರೆದು ಬೇರೆ ಬೇರೆ ಪ್ರಾಂತ್ಯಗಳಿಂದಲೂ ಸತ್ಯಾಗ್ರಹಿಗಳು ಬೃಹತ್ ಸಂಖ್ಯೆಯಲ್ಲಿ ಬರಲಾರಂಭಿಸಿದರು. ಸತತ 3.5 ತಿಂಗಳುಗಳ ಕಾಲ ನಡೆಯಿತು ಸತ್ಯಾಗ್ರಹ. ಹೀಗೆ ಬ್ರಿಟಿಷರ ಪಾಲಿಗೆ ಪಟೇಲರು ಬಿಸಿ ತುಪ್ಪವಾಗಿದ್ದರು.
ಮುಂದೆಯೂ ಅನೇಕ ಹೋರಾಟಗಳಲ್ಲಿ ಪಟೇಲರು ಬ್ರಿಟಿಷರಿಗೆ ಸಿಂಹ ಸ್ವಪ್ನವಾಗ್ತಾರೆ. ಇಡೀ ಹಿಂದೂಸ್ತಾನದ ಜನ ಅವರನ್ನು ಸರ್ದಾರ್ ಎಂದು ಕರೆಯುತ್ತಾರೆ. ತಮಗಾದ ಅವಮಾನಕ್ಕೆ ಪ್ರತಿಯಾಗಿ ಬ್ರಿಟಿಷರು 2 ಬಾರಿ ಪಟೇಲರನ್ನು ಬಂಧಿಸ್ತಾರೆ, ಚಿತ್ರಹಿಂಸೆ ನೀಡ್ತಾರೆ. ಆದರೆ ಅದ್ಯಾವುದು ಪಟೇಲರ ಸ್ವರಾಜ್ಯದ ಕನಸಿಗೆ ಅಡ್ಡಿ ಮಾಡಲಿಲ್ಲ. ಯಾಕೆ? ಅವರು ಉಕ್ಕಿನ ಮನುಷ್ಯ ಆಗಿದ್ದರು. ಸ್ನೇಹಿತರೆ, ಇದು ಪಟೇಲರ ಪ್ರಾರಂಭದ ದಿನಗಳ ಕಿರು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಹರಿದು ಹಂಚಿ ಹೋಗಿದ್ದ ಭಾರತವನ್ನು ಪಟೇಲರು ಹೇಗೆ ಏಕೀಕರಣಗೊಳಿಸಿದರು ಅನ್ನೋದನ್ನು ತಿಳ್ಕೊಳ್ಳೋಣ. ಅಲ್ಲಿವರೆಗೂ ನಮಸ್ಕಾರ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು.